ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ದೇಶದ ಮುಂದಿನ ರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗಿದೆ. ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಅಚ್ಚರಿಯ ಆಯ್ಕೆ ಅನ್ನೋ ರೀತಿಯಲ್ಲಿ, ಕಳೆದ ಬಾರಿಯಂತೆ ಈ ಸಲ ಕೂಡ ಅಚ್ಚರಿಯ ಆಯ್ಕೆ ಅನ್ನೋ ರೀತಿಯಲ್ಲಿ ಬುಡಕಟ್ಟು ಜನಾಂಗದ ಮಹಿಳಾ ನಾಯಕಿ ದ್ರೌಪದಿ ಮುರ್ಮು ಅನ್ನೋರನ್ನ ತನ್ನ ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಘೋಷಿಸಿದೆ. ರಾಷ್ಟ್ರಪತಿ ಚುನಾವಣೆಗೆ NDA ಬಳಿ ಆಲ್ಮೋಸ್ಟ್ ಎಷ್ಟು ಬೇಕಷ್ಟು ವೋಟ್ಗಳು ಆಲ್ರೆಡಿ ಇರೋದ್ರಿಂದ ಅವರೇ ಗೆಲ್ಲೋದು ಬಹುತೇಕ ಖಚಿತ. ಹಾಗೇನಾದರೂ ಆದರೆ ದೇಶ ಕಂಡ ಮೊದಲ ಬುಡಕಟ್ಟು ಜನಾಂಗದಿಂದ ಬಂದ ಮಹಿಳೆ ರಾಷ್ಟ್ರಪತಿ ಆದಂಗೀಗ ಆಗತ್ತೆ ದ್ರೌಪದಿ ಮುರ್ಮು ಅವರು. ಹಾಗಿದ್ರೆ ಈ ದ್ರೌಪದಿ ಮುರ್ಮು ಅವರು ಯಾರು, ಎಲ್ಲಿಯವರು, ಇವರ ಹಿನ್ನೆಲೆ ಏನು, ಈ ಕುರಿತ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕಡೆ ತನಕ ನೋಡ್ತಾ ಹೋಗಿ. ಯಾರು ಈ ದ್ರೌಪದಿ ಮುರ್ಮು? ಫ್ರೆಂಡ್ಸ್, ದ್ರೌಪದಿ ಮುರ್ಮು ಒಡಿಶಾ ರಾಜ್ಯದವರು. ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಬೈದಾಪೋಸಿ ಗ್ರಾಮದಲ್ಲಿ 1958ರಲ್ಲಿ ಜನಿಸಿದ್ರು. ಈಗ ಇವರಿಗೆ 64 ವರ್ಷ ವಯಸ್ಸು. ಇವರು ಸಂತಾಲ್ ಅನ್ನೋ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು, ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ST. BA ಪದವಿ ಪಡೆದಿರೋ ಇವರು ಶ್ಯಾಮ್ ಚರಣ್ ಮುರ್ಮುರನ್ನ ಮದುವೆಯಾದರು. ಈ ದಂಪತಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಆದರೆ ದ್ರೌಪದಿ ಮುರ್ಮುರ ವೈಯಕ್ತಿಕ ಜೀವನ ದುರಂತಗಳಿಂದನೇ ಕೂಡಿದೆ. ಅದು ಬಹಳ ಬೇಸರದ ವಿಚಾರ. ಇವರ ವೈಯಕ್ತಿಕ ಜೀವನ, ಗಂಡ ಮತ್ತು 2 ಗಂಡು ಮಕ್ಕಳು ಈಗಿಲ್ಲ, ಮೃತಪಟ್ಟಿದ್ದಾರೆ. ಒಬ್ಬ ಮಗ ಅಂತೂ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿರೋದು. ದ್ರೌಪದಿ ಮುರ್ಮು ಅವ್ರ ಜೊತೆಗಿರೋದು ಹೆಣ್ಣು ಮಗಳು ಇತಿಶ್ರೀ ಮುರ್ಮು ಮಾತ್ರ. 2 ಬಾರಿ ಒಡಿಶಾ ಶಾಸಕಿ, 1 ಸಲ ಮಂತ್ರಿ. ದ್ರೌಪದಿ ಮುರ್ಮು 1997ರಲ್ಲಿ ಬಿಜೆಪಿ ಸೇರಿದ್ರು. ಅದೇ ವರ್ಷ ಒಡಿಶಾದ ರೈರಂಗ್ಪುರ್ ನಗರ ಪಂಚಾಯತ್ ಕೌನ್ಸಿಲರ್ ಆಗಿ ಆಯ್ಕೆಯಾಗುವ ಮೂಲಕ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ರು. ರಾಜಕೀಯಕ್ಕೆ ಎಂಟ್ರಿ ಕೊಡೋ ಮೊದಲು ಒಡಿಶಾ ನೀರಾವರಿ ಇಲಾಖೆಯಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಮತ್ತು ಕೆಲ ಕಾಲ ಟೀಚರ್ ಆಗಿ ಕೆಲಸ ಮಾಡಿದ್ರು. ಇಂಥ ಮುರ್ಮು 2000ನೇ ಇಸವಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ST ಮೀಸಲು ಕ್ಷೇತ್ರವಾಗಿದ್ದ ರೈರಂಗ್ಪುರ್ನಿಂದ ಒಡಿಶಾ ವಿಧಾನಸಭೆಗೆ ಚುನಾವಣೆಗೆ ನಿಂತರು. ಆಗ ಬಿಜೆಪಿ ಮತ್ತು BJD ಅಂದರೆ ಬಿಜು ಜನತಾ ದಳ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದ್ವು. ನವೀನ್ ಪಟ್ನಾಯಕ್ ಸರ್ಕಾರದಲ್ಲಿ ಸಾರಿಗೆ ಮತ್ತು ವಾಣಿಜ್ಯ ಮಂತ್ರಿ ಕೂಡ ಆದರು. 2002ರಲ್ಲಿ ಖಾತೆ ಚೇಂಜ್ ಆಗಿ ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಖಾತೆ ಸಿಕ್ತು. ನಂತರ 2004ರ ಚುನಾವಣೆ ಬಂದಾಗ ಮತ್ತೆ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಜಸ್ಟ್ 42 ವೋಟುಗಳಿಂದ ಗೆದ್ದರು. ಈ ಸಲ ಮಂತ್ರಿಗಿರಿ ಸಿಗಲಿಲ್ಲ. ಆದರೆ 2007ರಲ್ಲಿ ಒಡಿಶಾ ವಿಧಾನಸಭೆಯಿಂದ ಇವರಿಗೆ ಅತ್ಯುತ್ತಮ ಶಾಸಕಿ ಪ್ರಶಸ್ತಿ ಸಿಕ್ತು. 2009ರಲ್ಲಿ ಬಿಜೆಪಿ ಟಿಕೆಟ್ ಮಿಸ್. 2014ರಲ್ಲಿ ಸೋಲು. 2004ರ ಚುನಾವಣೆಯಲ್ಲಿ ಕಮ್ಮಿ ಅಂತರದಿಂದ ಗೆದ್ದಿದ್ದ ದ್ರೌಪದಿ ಮುರ್ಮುಗೆ 2009ರ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಬಿಜೆಪಿ ಟಿಕೆಟ್ ಸಿಗಲಿಲ್ಲ. ಸೊ ಅವರು ಚುನಾವಣೆಗೆ ನಿಲ್ಲಿಲ್ಲ. ರೈರಂಗ್ಪುರ್ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬೇರೆ ಅಭ್ಯರ್ಥಿ ನಿಂತು ಸೋತ್ ಹೋದ್ರು. ಹೀಗಾಗಿ ಇದರ ಬಳಿಕ ದ್ರೌಪದಿ ಮುರ್ಮು ಮಹತ್ವ ಅರಿತ ಬಿಜೆಪಿ 2014ರ ಚುನಾವಣೆಗೆ ಮತ್ತೆ ಟಿಕೆಟ್ ಕೊಡ್ತು. ಆದರೆ ಮುರ್ಮು ಈಗಲೂ ಗೆಲ್ಲಿಲ್ಲ. ಆದರೆ 2006ರಿಂದ 2009ರವರೆಗೆ ಬಿಜೆಪಿ ST ಮೋರ್ಚಾದ ಅಧ್ಯಕ್ಷೆಯಾಗಿ ಮತ್ತು 2010ರಿಂದ 2015ರವರೆಗೆ ಮಯೂರ್ಭಂಜ್ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇವರಿಗಿದೆ. 2015ರಲ್ಲಿ ಜಾರ್ಖಂಡ್ ರಾಜ್ಯಪಾಲೆಯಾಗಿ ಆಯ್ಕೆ. 2015ರಲ್ಲಿ ದ್ರೌಪದಿ ಮುರ್ಮುರನ್ನ ಅತ್ಯಂತ ಟ್ರೈಬಲ್ ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲೆಯನ್ನಾಗಿ ನೇಮಕ ಮಾಡಿತು ಕೇಂದ್ರ ಸರ್ಕಾರ. ಈ ಮೂಲಕ ದೇಶದ ಮೊಟ್ಟ ಮೊದಲ ಬುಡಕಟ್ಟು ಮಹಿಳಾ ಗವರ್ನರ್ ಎನಿಸ್ಕೊಂಡ್ರು. ಇದಲ್ಲದೆ ಜಾರ್ಖಂಡ್ನ ಮೊದಲ ಮಹಿಳಾ ಗವರ್ನರ್ ಕೂಡ ಆಗಿದ್ರು. 2021ರ ಜುಲೈವರೆಗೆ ರಾಜ್ಯಪಾಲೆ ಹುದ್ದೆಯಲ್ಲಿದ್ದ ಇವರು ಸಂಪೂರ್ಣ ಅವಧಿ ಪೂರೈಸಿದ ಜಾರ್ಖಂಡ್ನ ಮೊದಲ ರಾಜ್ಯಪಾಲೆ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾದರು. 2022ರ ರಾಷ್ಟ್ರಪತಿ ಚುನಾವಣೆಗೆ NDA ಅಭ್ಯರ್ಥಿ. ಇದೀಗ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟದ ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ದ್ರೌಪದಿ ಮುರ್ಮು. ಈ ರೇಸ್ನಲ್ಲಿ ಹಲವರ ಹೆಸರು ಕೇಳಿಬಂದಿತ್ತು. ಅದರಲ್ಲೂ ಉಪರಾಷ್ಟ್ರಪತಿ ಆಗಿರೋ ವೆಂಕಯ್ಯ ನಾಯ್ಡು ಹೆಸರು ಜೋರಾಗಿ ಕೇಳಿಬಂದಿತ್ತು. ಆದ್ರೀಗ ಅಚ್ಚರಿಯ ಆಯ್ಕೆ ರೀತಿಯಲ್ಲಿ ದ್ರೌಪದಿ ಮುರ್ಮುರನ್ನ ರಾಷ್ಟ್ರಪತಿ ಮಾಡೋಕೆ ಸಜ್ಜಾಗಿದೆ NDA. ಇವರು ರಾಷ್ಟ್ರಪತಿಯಾದರೆ ದಾಖಲೆ ಮೇಲೆ ದಾಖಲೆ. ದ್ರೌಪದಿ ಮುರ್ಮು ರಾಷ್ಟ್ರಪತಿ ಸ್ಥಾನದಲ್ಲಿ ಕೂರೋದು ಬಹುತೇಕ ಖಚಿತ ಆಗಿದೆ. ಹೀಗಾಗಿ ಬುಡಕಟ್ಟು ಜನಾಂಗದಿಂದ ರಾಷ್ಟ್ರಪತಿಯಾಗೋ ಮೊದಲ ವ್ಯಕ್ತಿ ಅಂತ ಇವರು ಎನಿಸ್ಕೊಳ್ತಾರೆ. 2ನೇ ಸಲ ದೇಶದ ಜನ ಮಹಿಳಾ ರಾಷ್ಟ್ರಪತಿಯನ್ನು ನೋಡ್ದಂಗಾಗುತ್ತೆ. ಈ ಹಿಂದೆ 2007ರಿಂದ 2012ರವರೆಗೆ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿಯಾಗಿದ್ರು. ಆಗ ಪ್ರತಿಭಾ ಪಾಟೀಲ್ ಅವರು ರಾಷ್ಟ್ರಪತಿಯಾದಾಗ ಇವರು ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತ ಕರೆಸ್ಕೊಂಡ್ರಲ್ಲ. ಆ ಟೈಮ್ನಲ್ಲಿ ದೊಡ್ಡ ಡಿಬೇಟ್ ಆಗಿತ್ತು ದೇಶದಾದ್ಯಂತ. ರಾಷ್ಟ್ರಪತಿ ಅಂತ ಕರಿಬೇಕಾ ಅಥವಾ ಏನಂತ ಕರಿಬೇಕು ಇವ್ರನ್ನ ಅಂತ. ರಾಷ್ಟ್ರಪತ್ನಿ ಅಂತ ಕರೆಯೋಕ್ಕಾಗಲ್ಲ, ಅದು ಸೂಟಬಲ್ ಆಗಲ್ಲ, ಅಷ್ಟೊಂದು ಡಿಗ್ನಿಫೈಡ್ ಆಗಿರೋದಿಲ್ಲ, ಹಂಗೆ ಕರೆಯೋಕ್ಕೂ ಕೂಡ ಬರೋದಿಲ್ಲ. ರಾಷ್ಟ್ರಪತಿ ಅಂತ ನಾವು ಹೇಳ್ತಿರೋದು ಏನಂದರೆ, ಪತಿ ಅಂದರೆ ಮುಖ್ಯಸ್ಥ ಆ ಅರ್ಥದಲ್ಲಿ. ಈ ಪತಿ ಪತ್ನಿ ರೀತಿಯಲ್ಲ ಇದನ್ನು ಹೇಳ್ತಿರೋದು.
ರಾಷ್ಟ್ರದ ಪತಿ ಅಂದರೆ ರಾಷ್ಟ್ರದ ಮುಖ್ಯಸ್ಥ ಅನ್ನೋ ರೀತಿಯಲ್ಲಿ ನಾವು ಕರಿತಾ ಇರೋದು. ಆದರೆ ಈಗ ಒಬ್ಬ ಮಹಿಳೆ ರಾಷ್ಟ್ರಪತಿಯಾಗಿದ್ದಾರೆ, ಪ್ರೆಸಿಡೆಂಟ್ ಆಗ್ತಿದ್ದಾರೆ. ರಾಷ್ಟ್ರಪತಿ ಅಂದರೆ ಅಷ್ಟು ಸೂಟ್ ಆಗುತ್ತಾ ಇದು ಅನ್ನುವಂಥ ಒಂದು ಪ್ರಶ್ನೆಗಳೆಲ್ಲ ನಡೆದಿತ್ತು, ಡಿಬೇಟ್ ಆಗಿತ್ತು ದೊಡ್ಡ ಪ್ರಮಾಣದಲ್ಲಿ ಆಗ ಮಾಧ್ಯಮಗಳಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲೂ ಕೂಡ. ಕೆಲವರು ಬೇಡ ರಾಷ್ಟ್ರಪತಿ ಅಂತ ಏನೋ ಕರಿಬೇಕು, ಸುಮ್ಮನೆ ಕೆಲವರೆಲ್ಲ ಯಾಕೆ ರಾಷ್ಟ್ರಪತಿ ಅಂತ ಕರೆಯೋದು ಬೇಡವಾ ಅಂತ ಕಿಚಾಯಿಸೋದಲ್ಲ. ಯಾಕೆ ಸುಮ್ಮನೆ ನೀವು ಪ್ರೆಸಿಡೆಂಟ್ ಅಂತ ಕರೀರಿ, ಅಧ್ಯಕ್ಷರು ಅಂತ ಕರೀಲಿ, ಜೆಂಡರ್ ನ್ಯೂಟ್ರಲ್ ಆಗಿರಲಿ, ಯಾವುದೇ ರೀತಿ ಲಿಂಗ ಸೂಚಕವಾಗಿರೋದು ಬೇಡ, ಇದು ಅಧ್ಯಕ್ಷರು ಅಂತ ಕರೆಯೋಣ, ಪ್ರೆಸಿಡೆಂಟ್ ಅಂತ ಕರೆಯೋಣ ಅಂತ ಕೂಡ ಡಿಬೇಟ್ ಆಗಿತ್ತು. ಸ್ವಲ್ಪ ಟೈಮ್ ಈ ರೀತಿಯೆಲ್ಲ ಚರ್ಚೆ ನಡೀತು. ಆಮೇಲೆ ಎಲ್ಲರೂ ಅದನ್ನು ಮರೆತರು, ಪ್ರತಿಭಾ ಪಾಟೀಲ್ ಅವ್ರನ್ನ ರಾಷ್ಟ್ರಪತಿ ಅಂತಲೇ ಕರೆಯೋಕ್ಕೆ ಶುರು ಮಾಡಿದ್ರು. ಈಗ 2ನೇ ಬಾರಿಗೆ ದೇಶ ಮಹಿಳಾ ಅಧ್ಯಕ್ಷರನ್ನ, ಪ್ರೆಸಿಡೆಂಟನ್ನು ನೋಡ್ತಾ ಇದೆ. ಅಗೇನ್ ಇವಾಗಲೂ ಕೂಡ ಆ ರೀತಿಯ ಡಿಬೇಟ್ ಬಂದರೂ ಕೂಡ ಅಚ್ಚರಿ ಏನಿಲ್ಲ. ಏನೋ ಈ ದ್ರೌಪದಿ ಮುರ್ಮು 1958ರಲ್ಲಿ ಜನಿಸಿರೋದ್ರಿಂದ ಸ್ವಾತಂತ್ರ್ಯ ಬಂದ ನಂತರ ಜನಿಸಿರೋ ಮೊದಲ ವ್ಯಕ್ತಿ ದೇಶದ ರಾಷ್ಟ್ರಪತಿ ಆದಂಗಾಗುತ್ತೆ. ಆಲ್ರೆಡಿ ಸ್ವಾತಂತ್ರ್ಯ ನಂತರ ಹುಟ್ಟಿದ ವ್ಯಕ್ತಿ, ಪ್ರಧಾನಿಯಾದ ಮೊದಲ ವ್ಯಕ್ತಿ ಅನ್ನೋ ದಾಖಲೆ ನರೇಂದ್ರ ಮೋದಿ ಅವರ ಹೆಸರಲ್ಲಿದೆ. ಸೊ ರಾಷ್ಟ್ರಪತಿ ವಿಚಾರದಲ್ಲೂ ಕೂಡ ಬಿಜೆಪಿ ಈ ದಾಖಲೆ ಮಾಡ್ದಂಗಾಗುತ್ತೆ. ಜೊತೆಗೆ 64 ವರ್ಷದ ದ್ರೌಪದಿ ಮುರ್ಮು ದೇಶ ಕಂಡ ಅತ್ಯಂತ ಕಿರಿಯ ವಯಸ್ಸಿನ ರಾಷ್ಟ್ರಪತಿ ಅನಿಸ್ಕೊಳ್ತಾರೆ. ಬಿಜೆಪಿಯಿಂದ ದ್ರೌಪದಿ ಮುರ್ಮುಗೆ ಬರ್ಡೇ ಗಿಫ್ಟ್. ರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮುರನ್ನ ಆಯ್ಕೆ ಮಾಡುವ ಮೂಲಕ ಬಿಜೆಪಿ ಬರ್ಡೇ ಗಿಫ್ಟ್ ನೀಡಿದೆ ಅನ್ಬೋದು. ಜೂನ್ 20ಕ್ಕೆ ದ್ರೌಪದಿ ಮುರ್ಮು ಅವರ ಹುಟ್ಟಿದಬ್ಬ. ಮರುದಿನವೇ ಅವರನ್ನ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಲಾಗಿದೆ. ತಮ್ಮ ಆಯ್ಕೆ ಬಗ್ಗೆ ಮುರ್ಮು ಅಚ್ಚರಿ ಮತ್ತು ಸಂತಸ ಎರಡನ್ನೂ ವ್ಯಕ್ತಪಡಿಸಿದ್ದಾರೆ. ಮುರ್ಮು ಬಗ್ಗೆ ಪ್ರಧಾನಿ ಮೋದಿ ಹೇಳಿದ್ದೇನು? ದ್ರೌಪದಿ ಮುರ್ಮು ರಾಷ್ಟ್ರಪತಿ ಅಭ್ಯರ್ಥಿ ಅಂತ ಘೋಷಣೆಯಾದ ಬೆನ್ನಲ್ಲೇ ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಶುಭ ಕೋರಿದ್ದಾರೆ. ಸಮಾಜ ಸೇವೆ, ಬಡವರು, ದೀನದಲಿತರು, ಮಹಿಳೆಯರ ಸಬಲೀಕರಣಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟವರು ದ್ರೌಪದಿ ಮುರ್ಮು. ಅತ್ಯುತ್ತಮ ಆಡಳಿತಾತ್ಮಕ ಅನುಭವ ಹೊಂದಿರೋ ಇವರು ದೇಶದ ಅತ್ಯುತ್ತಮ ರಾಷ್ಟ್ರಪತಿಯಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆಡಳಿತ ನೀತಿ ಕುರಿತು ಅವರ ತಿಳುವಳಿಕೆ ಮತ್ತು ಅರಿವು ದೇಶಕ್ಕೆ ಉಪಯೋಗವಾಗಲಿದೆ ಅಂತ ಹೇಳಿದ್ದಾರೆ. ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಬೇಕು ಇತರರ ಬೆಂಬಲ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸಂಖ್ಯಾಬಲದಲ್ಲಿ ಚೂರು 1% 1.5% ಅಷ್ಟು ಇವರಿಗೆ ಕಮ್ಮಿ ಇದೆ. ಅದು ಈಸಿಯಾಗಿ ಒಡಿಶಾದ ಬಿಜೆಡಿ ಮತ್ತು ಆಂಧ್ರ ಪ್ರದೇಶದ ಜಗನ್ ಪಾರ್ಟಿ YSRCಯಿಂದ ಸಿಗೋದು ಗ್ಯಾರಂಟಿ. ಬಹುತೇಕ ಅವರು ಗೆಲ್ಲೋದು ಕೂಡ ಗ್ಯಾರಂಟಿ. ದ್ರೌಪದಿ ಮುರ್ಮು ಮೂಲತಃ ಒಡಿಶಾದವರಾಗಿರೋದ್ರಿಂದ ಅಲ್ಲಿ ಬಿಜೆಡಿ ಈಗ ಬೆಂಬಲ ಕೊಡದಿರೋಕ್ಕೆ ಆಗಲ್ಲ, ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಮುರ್ಮು ಹೆಸರು ಘೋಷಣೆಯಾಗ್ತಿದ್ದ ಹಾಗೆ ಬಿಜೆಡಿ ನಾಯಕ ಮತ್ತು ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಖುಷಿಯನ್ನೇ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಮುಗ್ದೋಯ್ತಲ್ಲ, ಈ ಬಿಜೆಡಿ ಅಥವಾ YSRCP ಇಬ್ಬರಲ್ಲಿ ಒಬ್ಬರು ಬೆಂಬಲ ಕೊಟ್ಟಿದ್ದು ಸಾಕಿತ್ತು. ಈಗ ನವೀನ್ ಪಟ್ನಾಯಕ್ ದೇಶದಲ್ಲಿ ಮಹಿಳಾ ಸಬಲೀಕರಣಕ್ಕೆ ದ್ರೌಪದಿ ಮುರ್ಮು ಒಂದು ಶೈನಿಂಗ್ ಎಕ್ಸಾಂಪಲ್ ಸೆಟ್ ಮಾಡ್ತಾರೆ ಅಂತ ನವೀನ್ ಪಟ್ನಾಯಕ್ ಹೇಳಿದ್ದಾರೆ. ಅಲ್ಲಿ ಮುಗಿದು ಹೋಯಿತು. ಚುನಾವಣೆ ಸಾಂಕೇತಿಕ ಮಾತ್ರ. ಈಸಿಯಾಗಿ ಬಿಜೆಪಿಯ ಈ ಕ್ಯಾಂಡಿಡೇಟ್ ರಾಷ್ಟ್ರಪತಿ ಆಗೋದು ಪಕ್ಕ. ಬಿಜೆಪಿಯಿಂದ ಮತ್ತೊಮ್ಮೆ ಅಚ್ಚರಿಯ ಅಭ್ಯರ್ಥಿ. 2017ರ ರಾಷ್ಟ್ರಪತಿ ಚುನಾವಣೆಗೆ ಬಿಜೆಪಿ ದಲಿತ ಸಮುದಾಯದ ರಾಮನಾಥ್ ಕೋವಿಂದ್ರನ್ನ ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಘೋಷಿಸಿ ಪ್ರತಿಪಕ್ಷಗಳಿಗೆ ಆಘಾತ ನೀಡಿತ್ತು. ಈ ಮೂಲಕ ನಾರಾಯಣ್ ಬಳಿಕ ದಲಿತ ಸಮುದಾಯದಿಂದ ರಾಷ್ಟ್ರಪತಿಯಾದ 2ನೇ ವ್ಯಕ್ತಿ ಅನಿಸ್ಕೊಂಡ್ರು ರಾಮನಾಥ್ ಕೋವಿಂದ್. ಈ ಸಲ ಈ ಬುಡಕಟ್ಟು ಜನಾಂಗದ ಟ್ರೈಬಲ್ ಮಹಿಳೆಗೆ ಮಣೆ ಹಾಕುವ ಮೂಲಕ ಮತ್ತೊಮ್ಮೆ ವಿಪಕ್ಷಗಳಿಗೆ ಚೆಕ್ಮೇಟ್ ಮಾಡದಂಗಾಗಿದೆ ಬಿಜೆಪಿ. ದ್ರೌಪದಿ ಮುರ್ಮುಗೆ ಎದುರಾಳಿ ಯಾರು? ಕೇಂದ್ರದ ಮಾಜಿ ಸಚಿವ ಯಶವಂತ್ ಸಿನ್ಹಾ ವಿಪಕ್ಷಗಳ ಅಭ್ಯರ್ಥಿ ಅಂತ ಅನೌನ್ಸ್ ಆಗಿದೆ. ಇವರು 2018ರಲ್ಲಿ ಬಿಜೆಪಿ ತೊರೆದು ಇತ್ತೀಚೆಗೆ ಮಮತಾ ಬ್ಯಾನರ್ಜಿಯವರ TMCಯನ್ನು ಸೇರ್ಕೊಂಡಿದ್ರು. ರಾಷ್ಟ್ರಪತಿ ಚುನಾವಣೆ ಯಾವಾಗ? ಹಾಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ ಜುಲೈ 24ರಂದು ಕೊನೆಗೊಳ್ಳುತ್ತೆ. ಹೀಗಾಗಿ ಹೊಸ ರಾಷ್ಟ್ರಪತಿ ಆಯ್ಕೆಗೆ ಜುಲೈ 18ನೇ ತಾರೀಕು ಮತದಾನ ನಡೆಯುತ್ತೆ. ಜುಲೈ 21ನೇ ತಾರೀಕು ಮತ ಎಣಿಕೆ ನಡೆಯುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿ ಜೂನಿಯರ್ ಅಸಿಸ್ಟೆಂಟ್ ಆಗಿ, ಟೀಚರ್ ಆಗಿ, ಕೌನ್ಸಿಲರ್ ಆಗಿ, ಶಾಸಕಿಯಾಗಿ, ಮಂತ್ರಿಯಾಗಿ, ರಾಜ್ಯಪಾಲೆಯಾಗಿ ಈಗ ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಾಗಿರೋ ರಾಷ್ಟ್ರಪತಿ ಸ್ಥಾನವನ್ನು ಏರ್ತಿರೋ ದ್ರೌಪದಿ ಮುರ್ಮು ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ. ಬಿಜೆಪಿಯ ಈ ಚಾಯ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.